ಸಂತೋಷ್ ರೆಡ್ಡಿಯಿಂದ BJP ಕಾರ್ಯಕರ್ತ ನಾನು. ಇತ್ತೀಚೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಅಂದರೆ ಚುನಾವಣೆಗೆ ಪೂರ್ವದಲ್ಲಿ ಸಾಕಷ್ಟು ಆಮಿಷಗಳನ್ನು ಒಡ್ಡಿ ಇವತ್ತು ಅಧಿಕಾರಕ್ಕೆ ಬಂದಿದೆ. ಅದನ್ನೇ ಆ ಪ್ರಶ್ನೆ ಬರ್ತೀನಿ ನಾನು, ಆ ಪ್ರಶ್ನೆಗೆ ಬರ್ತೀನಿ. ಇವಾಗ ಅಭಿವೃದ್ಧಿ ಕೆಲಸಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಆಮಿಷಗಳನ್ನು ತೀರ್ಸೋಕ್ಕೆ. ಈಗ ಮಾತೃಭಾಷೆ ಅಂತ ನೀವು ಹೇಳಿದ್ರಿ ಕನ್ನಡ. ಈಗ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳೇನಿದೆಯಲ್ಲ, ಬಿಲ್ಡಿಂಗ್ಗಳು ಸುಸಜ್ಜಿತವಾಗಿಲ್ಲ ಸಾಕಷ್ಟು ಹಳ್ಳಿಗಳಲ್ಲಿ. ಈಗ 76 ವರ್ಷ ಆಯಿತು ನಾವು ಸ್ವತಂತ್ರ ಪಡೆದುಕೊಂಡು. ಈಗ ಮಾತೃಭಾಷೆ ಅಂತ ತಾವು ಹೇಳಿದ ತಕ್ಷಣ ನಾನು ಈ ಪ್ರಶ್ನೆ ಕೇಳಬೇಕು ಅನ್ನಿಸ್ತು. ನಮ್ಮ ಸರ್ಕಾರಿ ಶಾಲೆಗಳು ಪ್ರತಿ ಹಳ್ಳಿಗಳಲ್ಲೂ ಸುಸಜ್ಜಿತವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಲು ಇನ್ನು ಎಷ್ಟು ವರ್ಷ ಬೇಕು? ವಾಟ್ ಈಸ್ ದ ಫ್ಯೂಚರ್ ಆಫ್ ಇಂಡಿಯನ್ ಎಜುಕೇಷನ್? ಇವತ್ತು ಸಂಸದರು ಪ್ರತಿ ಅಂದರೆ ಟೋಟಲ್ ಪಕ್ಷಾತೀತವಾಗಿ ಪ್ರಶ್ನೆ ಮಾಡ್ತಾರೆ. ಪ್ರತಿ MLAಗಳು ಮತ್ತು ಮಂತ್ರಿಗಳು ಮತ್ತು ಸಂಸದರು ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಸಂಸ್ಥೆಯನ್ನು ಹೊಂದಿದ್ದಾರೆ ಪ್ರತಿ ತಾಲೂಕಲ್ಲೂ. ಆದರೆ ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಯಾವಾಗ, ಕಟ್ಟಡ ನಿರ್ಮಾಣ ಯಾವಾಗ? ನಾವು ಅನೇಕ ಯುರೋಪಿಯನ್ ದೇಶಗಳ ಕಥೆಗಳನ್ನು ಕೇಳ್ತಾ ಇರ್ತೀವಿ. ಅಲ್ಲಿ ಫ್ರೀ ಎಜುಕೇಷನ್ನು, ಒಳ್ಳೊಳ್ಳೆ ಶಾಲೆಗಳಲ್ಲಿ ಮಕ್ಕಳು ಓದ್ತಾರೆ, ದುಡ್ಡು ಕೊಡಬೇಕಾಗಿಲ್ಲ, ಹಾಸ್ಪಿಟ್ಲಿಗೆ ಹೋದ್ರೆ ದುಡ್ಡು, ಏನು ಫ್ರೀ ಇನ್ಸೂರೆನ್ಸು. ತುಂಬ ಜನ ಹೇಳೋದನ್ನೇ, ಉಚಿತವಾಗಿ ಶಿಕ್ಷಣ ಕೊಡಿ, ಒಳ್ಳೆ ಶಿಕ್ಷಣವನ್ನು, ಉಚಿತವಾಗಿ ಆರೋಗ್ಯ ಕೊಡಿ, ನ್ಯಾಯ ಉಚಿತವಾಗಿರ್ಬೇಕು. ಇದಷ್ಟು ಮೂರನ್ನು ಕೊಟ್ಬಿಟ್ರೆ ಬೇರೆ ಯಾವುದೂ ಫ್ರೀ ಕೇಳೋದಿಲ್ಲ ಅಂತ. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಯಾವಾಗ ಉದ್ಧಾರ ಆಗೋದು? ನೀವು ನ್ಯಾಯ ಮತ್ತು ಎಜುಕೇಷನ್ ಎರಡೂ ಒಟ್ಟಿಗೆ ತಂದಿದ್ರಿಂದ ನಾನು ಎರಡನ್ನೂ ಅಡ್ರೆಸ್ ಮಾಡ್ತೀನಿ. ಓಕೆ. ಸ್ವಾತಂತ್ರ್ಯ ಬಂದಾಗಿನಿಂದ ಈ ದೇಶದಲ್ಲಿ ಬ್ರಿಟಿಷರು ಮೆಕಾಲೆ ಸಂದರ್ಭದಲ್ಲಿ ಶುರು ಮಾಡಿದಂಥ ಶಿಕ್ಷಣ ಪದ್ಧತಿಯನ್ನು, ಶಿಕ್ಷಣ ನೀತಿಯ ಆಧಾರದ ಮೇಲೇ ದೇಶದ ಶಿಕ್ಷಣ ನಡೀತಾ ಬಂತು. ನೆಹರು ಅವರ ಕಾಲದಲ್ಲಿ IIT IIMಗಳನ್ನು ಅವರು ನಿರ್ಮಾಣ ಮಾಡೋದ್ರ ಕಡೆಗೆ ಅವರು ಅಡ್ವಾಂಟೇಜ್ ಮಾಡಿದ್ರು, ಅದಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದನ್ನು ನಾವಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಆ ಸಂದರ್ಭದಲ್ಲಿ ಪ್ರೈಮರಿ ಎಜುಕೇಷನ್ನಿಗೇನೆ ನಮಗೆ ಸರಿಯಾಗಿರುವಂಥ ಒಂದು ಫೌಂಡೇಶನ್ ಇಲ್ದಲೇ ಇದ್ದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ದೇಶದ ಜನ ಇಲ್ಲಿಟ್ರೇಟ್ಸ್ಗಳಾಗಿದ್ದರು, ನಿರಕ್ಷರ ಕುಕ್ಷಿಗಳಂತೆ. 27% ಅಷ್ಟೇ ಇತ್ತು. ಅವರು ಅಧಿಕಾರ ಬಿಡುವಂಥ ಸಂದರ್ಭದಲ್ಲಿ 1966ನೇ ಇಸ್ವಿಯಲ್ಲಿ 86ನೇ ಇಸ್ವಿಯಲ್ಲಿ ಶಿಕ್ಷಣ ನೀತಿ ಆಮೂಲಾಗ್ರವಾಗಿ ಅದರ ಪರಿವರ್ತನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರೂ ಕೂಡ ಆ ರೀತಿಯ ಪರಿವರ್ತನೆಗಳಾಗಲಿಲ್ಲ. ಇದೆಲ್ಲದರ ರಿಸಲ್ಟ್ ಆಗಿ ಭಾರತದ ಶಿಕ್ಷಣ ಭಾಳ ಇನ್ನೂ ವೀಕ್ ಆಗಿದೆ, ಸರಿ ಇಲ್ಲ ಅನ್ನುವಂಥ ಒಂದು ಭಾವನೆ ಬಂತು. ಈ ಎಲ್ಲ ಸಂದರ್ಭಕ್ಕೋಸ್ಕರನೇ ದೇಶದಲ್ಲಿ ಈ ಕಾರಣಕ್ಕೋಸ್ಕರನೇ ನರೇಂದ್ರ ಮೋದಿ ಸರ್ಕಾರ 2020ನೇ ಇಸ್ವಿಯಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಏನೇನಿದೆ ಇವಾಗ? ಮಾತೃಭಾಷೆಯಲ್ಲಿ ಶಿಕ್ಷಣ, ನಾನು ಆಗಲೇ ಹೇಳಿದೆ. ದೇಶದ GDPಯ ಬಹಳ ದೊಡ್ಡ ಪಾಲು ಶಿಕ್ಷಣಕ್ಕೆ ಹೋಗಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟು. ಅದರ ಎಕ್ಸಾಂಪಲ್ನ ನೀವು ನೋಡಿ. 75 ವರ್ಷದಲ್ಲಿ ಹಿಂದೆ ಬಂದಂಥ ಎಲ್ಲ ಸರ್ಕಾರಗಳು ಎಷ್ಟು ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟಿದ್ವೋ ಅದಕ್ಕಿಂತ ಜಾಸ್ತಿ ಮೆಡಿಕಲ್ ಕಾಲೇಜ್ಗಳನ್ನು ನರೇಂದ್ರ ಮೋದಿ ಸರ್ಕಾರ ಕಳೆದ 9 ವರ್ಷದಲ್ಲಿ ಕಟ್ಟಿದೆ. ಈ ನಂಬರ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. 75 ವರ್ಷದಲ್ಲಿ ಎಲ್ಲ ಸರ್ಕಾರಗಳು ಸೇರಿಕೊಂಡು ಎಷ್ಟು ಮೆಡಿಕಲ್ ಸೀಟ್ಗಳನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ವೋ ಅದಕ್ಕಿಂತ ಜಾಸ್ತಿ ಮೆಡಿಕಲ್ ಸೀಟ್ಸು 9 ವರ್ಷದಲ್ಲಿ PGಲೂ ಬಂತು, UGಲೂ ಬಂತು. ಕಳೆದ 9 ವರ್ಷದಲ್ಲಿ 500ಕ್ಕೂ ಹೆಚ್ಚು ಹೊಸ ಯೂನಿವರ್ಸಿಟಿಗಳು ದೇಶದಲ್ಲಿ ಪ್ರಾರಂಭ ಆದವು, ಹೈಯರ್ ಎಜುಕೇಷನ್ನಲ್ಲಿ ಸಪೋರ್ಟ್ ಮಾಡುವಂಥ ದೃಷ್ಟಿಯಿಂದ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯಲ್ಲಿ ಏನು ಭಾಳ ದೊಡ್ಡ ಸಮಸ್ಯೆ ಇತ್ತು, ಅದನ್ನು ಬಗೆಹರಿಸುವಂಥ ದೃಷ್ಟಿಯಿಂದ ಇದಾಯಿತು. ಶಾಲೆಗಳಲ್ಲಿ ಎಷ್ಟೋ ಸತಿ ನನ್ನನ್ನು ಸೇರಿ, ನನಗೆ ಫಿಸಿಕ್ಸ್ ಇಷ್ಟ ಇತ್ತು, ಕೆಮಿಸ್ಟ್ರಿ ಇಷ್ಟ ಇತ್ತು, ಬಟ್ ನನಗೆ ಮ್ಯಾಥ್ಸ್ ಆಗ್ತಿರಲಿಲ್ಲ. ನನಗೆ ಇತಿಹಾಸನೂ ಓದಬೇಕು ಅಂತ ಆಸಕ್ತಿ ಇತ್ತು, ಆದರೆ ನನಗೆ ಸೈನ್ಸ್ ಸ್ಟ್ರೀಮ್ನಲ್ಲಿ ಇನ್ಯಾವುದೋ ಸಬ್ಜೆಕ್ಟ್ ಇಷ್ಟ ಇದ್ದು ತೊಗೊಳಕ್ಕಾಗ್ತಿರ್ಲಿಲ್ಲ. ಆದರೆ ಹೊಸ ಎಜುಕೇಷನ್ ಪಾಲಿಸಿಯಲ್ಲಿ ಈ ಆರ್ಟಿಫಿಷಿಯಲ್ ಡಿಫ್ರೆನ್ಸನ್ನು ತೆಗೆದುಹಾಕಿ ಒಬ್ಬ ಹುಡುಗ ಅವನಿಗೆ ಏನು ಸಬ್ಜೆಕ್ಟ್ ಆಸಕ್ತಿ ಇದೆ ಅದನ್ನು ಆಯ್ಕೆ ಮಾಡ್ಕೊಂಡು ಓದೋ ಅಂಥ ಒಂದು ಭಾಳ ದೊಡ್ಡ ಪರಿವರ್ತನೆ ಬಂದಿದೆ. ಸ್ಕೂಲ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇವತ್ತು ಒಂದು ಸೈಂಟಿಫಿಕ್ ಥಿಂಕಿಂಗನ್ನು ಅಳವಡಿಸ್ಕೊಡುವಂಥ, ಬರೀ ಗಟ್ಟು ಹೊಡೆದು ಎಕ್ಸಾಮ್ ಪಾಸ್ ಮಾಡೋದ್ರಿಂದ ಹೊರಗಡೆ ಬಂದು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡು ಎಕ್ಸಾಮ್ನಲ್ಲಿ ಬರೆಯುವಂಥ ಹೊಸ ಶಿಕ್ಷಣ ವ್ಯವಸ್ಥೆ ಟೆಕ್ಸ್ಟ್ ಬುಕ್ಗಳಲ್ಲಿ ಬದಲಾವಣೆ ಬರ್ತಾ ಇದೆ. ಇದು ಶಿಕ್ಷಣದಲ್ಲಾಗಿರೋದು. ಇನ್ನು ಕಾನೂನು ಬಗ್ಗೆ ನೀವು ಮಾತನಾಡಿದ್ರಿ. 3 ದಿವಸದ ಹಿಂದೆ ಅಜಿತ್, ಪಾರ್ಲಿಮೆಂಟ್ನ ಕಡೆಯ ದಿವಸ
ದೇಶದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು 3 ಕಾನೂನುಗಳನ್ನು ದೇಶದ ಸಂಸತ್ನಲ್ಲಿ ಪಾಸ್ ಮಾಡಲಿಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಭಾರತದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು, ಇಂಡಿಯನ್ ಪೀನಲ್ ಕೋಡು ಮತ್ತು CRPC, ಇದು ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನ ಫೌಂಡೇಶನಲ್ ಟೆಕ್ಸ್ಟ್ ಬುಕ್ಗಳು. ಈ 3 ಕೂಡ ಬ್ರಿಟಿಷರು ನಿರ್ಮಾಣ ಮಾಡಿದ್ದಂಥ ಕಾಯ್ದೆಗಳು. ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಯಾವ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಮೆಕಾಲೆ ನಿರ್ಮಾಣ ಮಾಡ್ದ ಅಂತ ಹೇಳ್ತೀವೋ ಅದೇ TB ಮೆಕಾಲೆ ಭಾರತದ ಎವಿಡೆನ್ಸ್ ಆ್ಯಕ್ಟು ಮತ್ತು IPC ಬರೆದಿದ್ದು. ಇದು ಭಾಳ ಜನ ಗೊತ್ತಿಲ್ಲ. ಸೊ ಈ TB ಮೆಕಾಲೆ ಅವನು ಭಾರತದ ಶೈಕ್ಷಣಿಕ ವ್ಯವಸ್ಥೆ ಮೇಲಷ್ಟೇ ಅವನ ಒಂದು ಬ್ರಿಟಿಷ್ ಛಾಯೆ ಬಿಟ್ಟಿದ್ದವನಲ್ಲ, ಭಾರತದ ಜುಡಿಷಿಯರಿ ಮೇಲೆ, ಭಾರತದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಮೇಲೂ ಕೂಡ ಅವನದೇ ಒಂದು ಇತ್ತು. ಯಾವಾಗ ಮಾಡಿದ್ದು? 1872ರಲ್ಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1876 ಈ ಥರದ ಆ ಟೈಮ್ನಲ್ಲಿ ಮಾಡಿದಂಥ ಕಾನೂನುಗಳಿವು. 75 ವರ್ಷ ಬಂದ್ರೂ ಈ ದೇಶದ ಸರ್ಕಾರಗಳು ಬ್ರಿಟಿಷರು ಮೆಕಾಲೆ ಮಾಡಿದಂಥ IPCಯನ್ನು, CRPCಯನ್ನು, ಎವಿಡೆನ್ಸ್ ಆ್ಯಕ್ಟನ್ನು ಚೇಂಜೇ ಮಾಡಲಿಲ್ಲ. ಆದರೆ ಇವತ್ತು ಫಸ್ಟ್ ಟೈಮು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ, ಯಾಕೆಂದರೆ ನೀವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದರೆ ಇದೇ ಕಾನೂನು ಅಪ್ಲೈ ಆಗೋದು, ಪೊಲೀಸ್ನವ್ರು ನಿಮ್ಮ ರಸ್ತೆಯಲ್ಲಿ ಹಿಡಿದ್ರೆ ಇದೇ ಕಾನೂನು ಅಪ್ಲೈ ಆಗೋದು. ಪ್ರತಿ ಒಬ್ಬ ಭಾರತೀಯನಿಗೂ ಅಪ್ಲೈ ಆಗುವಂಥ ಈ 3 ಕಾನೂನುಗಳನ್ನು ತೆಗೆದುಹಾಕಿ, ಬ್ರಿಟಿಷರು ಮಾಡಿದಂಥ ಕಾನೂನನ್ನ ತೆಗೆದುಹಾಕಿ, ಮೇಡ್ ಇನ್ ಇಂಡಿಯಾ, ಮೇಡ್ ಬೈ ಇಂಡಿಯಾ, ಮೇಡ್ ಫಾರ್ ಇಂಡಿಯಾ ಮಾಡಿರುವಂಥ ಕಾನೂನನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ಫಸ್ಟ್ ಟೈಮು ದೇಶದಲ್ಲಿ ಅದರಿಂದ ಗ್ರೌಂಡ್ ಹಲೋ ಏಸುಸ್ಮಿ ಕೇಳಿಸ್ಕೊ ಲೆವೆಲಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ಕುತೂಹಲ ನನಗೆ. ಏನು ವ್ಯತ್ಯಾಸ ಆಗುತ್ತೆ? ಇವತ್ತು ನಾನು ಒಬ್ಬ ವಕೀಲನಾಗಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತೀನಿ. ಎಷ್ಟೋ ಸತಿ ಜನ ಬಂದು ಹೇಳ್ತಾರೆ, ಸರ್ ಕೇಸ್ ಹಾಕಿದ್ರು, ಜಡ್ಜ್ಮೆಂಟ್ ಬಂದಿದೆಯೋ ಇಲ್ವೋ, ಪೊಲೀಸ್ ಸ್ಟೇಷನ್ನು ಮತ್ತು ಕೋರ್ಟಿಗೆ ಅಲ್ಲದೇನೆ ನಮ್ಮದು ಪನಿಷ್ಮೆಂಟ್ ಆಗೋಗ್ಬಿಡ್ತು ಸರ್ ಅಂತ. ದೇಶದಲ್ಲಿ ಕೇಸ್ ಹಾಕಿದಾಗಿಂದ ಕನ್ವಿಕ್ಷನ್ ತನಕ ಮಿನಿಮಮ್ ನಿಮಗೆ ಸಮಯ ಆಗುವಂಥದ್ದು 8 ರಿಂದ 10 ವರ್ಷ. ದೇಶದಲ್ಲಿ ಜನಕ್ಕೆ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆನೇ ಹೊಟ್ಟೋಗುತ್ತೆ. ಪೊಲೀಸ್ ಹತ್ರ ಯಾಕೆ ಹೋಗಬೇಕು, ಕೋರ್ಟಿಗೆ ಯಾಕೆ ಹೋಗ್ಬೋದು, ಅಯ್ಯೋ ಬಿಡಪ್ಪ ಕೋರ್ಟ್ಗೆ ಹೋದ್ರೆ ಎಲ್ಲಾಗುತ್ತೆ, ಅದು ಎಷ್ಟೋ ವರ್ಷಗಳಾಗ್ತಾ ಹೋಗುತ್ತೆ ಅಂತ. ಇದು ವ್ಯತ್ಯಾಸ ಆಗುತ್ತೆ. ಈ ಕಾನೂನಿನಲ್ಲಿ ಔಟರ್ ಲಿಮಿಟ್, ನೀವು ಕೇಸ್ ರಿಜಿಸ್ಟರ್ ಮಾಡೋದ್ರಿಂದ ಜಡ್ಜ್ಮೆಂಟ್ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ಲೆವೆಲ್ನಲ್ಲಿ ನಿಮಗೆ ನಿಮಗೆ ಜಡ್ಜ್ಮೆಂಟ್ ಬರೋವರೆಗೆ ಅಪ್ಪರ್ ಲಿಮಿಟ್ ಇಸ್ 3 years. ಅಜಿತ್, ಇವತ್ತು ನೀವು ಜೈಲಿಗೆ ಹೋಗಿ ಅಜಿತ್, ಜೈಲಿನಲ್ಲಿ ಎಷ್ಟೋ ಜನರ ಮೇಲೆ ಕೇಸ್ ಹಾಕಿರುತ್ತೆ, ಕೇಸು ತೀರ್ಮಾನ ಆಗಿರಲ್ಲ, ಅವನು ಅಂಡರ್ ಟ್ರಯಲ್ ಆಗಿ ಎಷ್ಟೋ ವರ್ಷ ಇರ್ತಾನೆ. ನಾವಿಲ್ಲಿ ಯುವಕರು ಭಾಳ ಜನ ಇಲ್ಲಿ ನೀವು ಕೂತಿದ್ದೀರಿ, ನಾನು ಪಾರ್ಟಿ ಬಿಟ್ಟು ಇದನ್ನು ಯೋಚನೆ ಮಾಡಿ ನಾನು ಹೇಳ್ತಿರೋದು. 26 ವರ್ಷ 27 ವರ್ಷದವನೊಬ್ಬನ ಜೈಲಿಗೆ ಹಾಕ್ಬಿಟ್ರು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಆರೋಪದ ಮೇಲೆ. ಅವನು ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ನಮ್ಮ ಫ್ರೆಂಡ್ಸ್ಗಳು ಎಷ್ಟೋ ಜನ ಪರಿಚಯದವ್ರು ಇರ್ತಾರೆ, ದೂರದವ್ರು ಯಾರೋ ಪರಿಚಯದವ್ರು ಇರ್ತಾರೆ. ಒಂದು ಸತಿ ನಾವು ಕೋರ್ಟ್ಗೆ ಲಾ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಹೋದಾಗ ಆಶ್ಚರ್ಯ ಆಗ್ಬಿಟ್ವಿ. ಅವನಿಗೆ ಪನಿಷ್ಮೆಂಟ್ ಸಿಕ್ತು ಅಂತಂದರೆ ಅವನಿಗೆ 3 ವರ್ಷ ಜೈಲು, ಆದರೆ ಅವನು ಅಂಡರ್ ಟ್ರಯಲ್ ಆಗೇನೆ 4 ವರ್ಷ ಆಗ್ಬಿಟ್ಟಿದ್ದಾನೆ. ಇದು ನಮ್ಮ ವ್ಯವಸ್ಥೆಯಲ್ಲಿ ಇರೋ ಸಮಸ್ಯೆ ಅಲ್ವಾ ಇದು? ಹೌದಲ್ವಾ? ಇನ್ನೊಂದು, ನಾವಿವಾಗ ಮಹಿಳೆಯರ ಮೇಲೆ ಅತ್ಯಾಚಾರ ಅವು ಇವು ಕೇಸ್ ಇದೆ. ಈ ಕಾನೂನಲ್ಲಿ ಆಗಿರುವಂಥ ವ್ಯತ್ಯಾಸ ಏನು ಅಂತ ನಾನು ಹೇಳ್ತಿರೋದು. ನಂಬರ್ ಏನದು? IPC 376 ಅಂದರೆ ಅಪರಾಧ ಸಂಖ್ಯೆ IPCಯಲ್ಲಿ 376ನೇ ವಿಧಿಯಲ್ಲಿ ನಿಮಗೆ ಶಿಕ್ಷೆ ರೇಪ್ ಆಯಿತು ಅಂತಂದರೆ ಅದು ಕೊಡುವಂಥದ್ದು. ಅಂದರೆ ಬ್ರಿಟಿಷರಿಗೆ ಮಹಿಳೆಯ ಮೇಲಾಗುವಂಥ ಅತ್ಯಾಚಾರದ ಪ್ರಯಾರಿಟಿ ಎಲ್ಲಿತ್ತು ಅಂದರೆ 376ನೇ ನಂಬರ್ನಲ್ಲಿತ್ತು. ಆದರೆ ಇವತ್ತು ನಾವು ಮಾಡ್ತಾ ಇರುವಂಥ ಕಾನೂನಲ್ಲಿ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಈ ರೀತಿಯ ಅತ್ಯಾಚಾರ ಆಯಿತು ಅಂತಂದರೆ ಅದನ್ನು ಜೀವಾವಧಿ ಶಿಕ್ಷೆ, ಗಲ್ಲು ಶಿಕ್ಷೆಯನ್ನು ಕೊಟ್ಟು ಫಸ್ಟ್ ಚಾಪ್ಟರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಮಹಿಳೆಯರ ಮೇಲೆ ಆಗುವಂಥ ಕಾನೂನು ಅನ್ಯಾಯ ಆಯಿತು ಅಂತಂದರೆ ಇಟ್ ಶೋಸ್ ದ ಪ್ರಯಾರಿಟಿ. ಇನ್ನೊಂದು ಪ್ರಾಸಿಕ್ಯೂಷನ್. ನೀವು ಕ್ರೈಮ್ನಲ್ಲಿ ರಿಪೋರ್ಟರ್ ಆಗಿ ನೀವು ಬೀಟ್ ಕೆಲಸ ಮಾಡಿದ್ರಿಂದ ನಿಮಗೆ ಅನುಭವ ಇರುತ್ತೆ. ಪೊಲೀಸ್ನವ್ರು FIR ಮಾಡ್ತಾರೆ, FIR ಮಾಡಿದ್ಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ. ಚಾರ್ಜ್ ಶೀಟ್ನಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನು ಹಾಕಿರ್ತಾರೆ, ಹಾಕಿರಲ್ಲ. ಟ್ರಯಲ್ ಆಗೋಷ್ಟೊತ್ತಿಗೆ ಅಲ್ಲಿ ಸಾಕ್ಷಿ ಇಲ್ಲ ಅಂತ ಕೆಲವು ಹೋಗ್ತವೆ, ಕೆಲವು ಸಾಕ್ಷಿಗಳನ್ನು ಇಲ್ಲ ಅಂತ ಮಾಡಿಸ್ತಾರೆ. ಕೆಲವರು ಅಲ್ಲಿ ಎದುರುಗಡೆ ಬಂದಾಗ ನನಗೆ ಯಾವತ್ತಾಯಿತು ಅಂತಾರೆ, ಸರ್ ನನಗೆ ಯಾಕೋ ನೆನಪು ಬರ್ತಿಲ್ಲ, ಮರ್ತೋಯ್ತು ಅಂತಂತಾರೆ. ಫೋರೆನ್ಸಿಕ್ಸನ್ನು ಬಳಸಿ
ಇವತ್ತಾಗಲೇ ಮುಂದುವರೆದಿರುವಂಥ ತಂತ್ರಜ್ಞಾನಗಳನ್ನು ಬಳಸಿ ಇನ್ವೆಸ್ಟಿಗೇಷನ್ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಈ CRPCಯಲ್ಲಿ, ಈ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಇವೆಲ್ಲವೂ ಕೂಡ ಯಾರಿಗೆ ಉಪಯೋಗ ಆಗುತ್ತೆ ಅಂತಂದರೆ, ಭಾಳ ಶ್ರೀಮಂತ ಇರುವಂಥ ಒಬ್ಬ ಕಕ್ಷಿದಾರ ಯಾರಿರ್ತಾನೆ, ಅವ್ನು CV ನಾಗೇಶೋ ಇನ್ನೂ ಈ ಥರ ಯಾರೋ ಒಬ್ಬರು ದೊಡ್ಡ ಲಾಯರ್ನ ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಅವ್ನು ಆಚೆ ಬಂದ್ಬಿಡ್ತಾನೆ. ಆದರೆ ಯಾರೋ ಒಬ್ಬ ಬಡವನ ಮೇಲೆ ಒಂದು ಕೇಸ್ ಹಾಕ್ಬಿಡ್ತಾರಲ್ಲ, ಅವನು ಇದನ್ನು ಭಾಳ ದೊಡ್ಡದಾಗಿ ಸಮಸ್ಯೆಗೊಳಗಾಗೋದು ಯಾವತ್ತೂ. ಈ ಕಾನೂನುಗಳನ್ನು ತಿದ್ದುಪಡಿ ಮಾಡೋದ್ರಿಂದ ಆ ಬಡವನ ಜೀವನದಲ್ಲಿ ಇವತ್ತು ಅವನು ಪೊಲೀಸ್ ಅಂದರೆ ಹೆದರ್ಕೊಳ್ಳುವಂಥದ್ದು, ಅಥವಾ ಅವರು ನನ್ನ ದುರ್ಬಳಕೆ ಮಾಡ್ಬೋದು ಅನ್ನುವಂಥದ್ದು, ಅಥವಾ ನಾನು ಕೋರ್ಟಿಗೆ ಹೋದರೆ ಅಥವಾ ನನ್ನ ಮೇಲೆ ಕೇಸ್ ಆದೆ ನಾನು ನಿರಪರಾಧಿ ಆಗಿದ್ದೆ ಅಂತಂದರೆ ನನ್ನ ಜೀವನನೇ ಹಾಳಾಯಿತು ಅನ್ನೋದು, ಈ ಎಲ್ಲ ಭಯಗಳು ಹೋಗುತ್ತೆ. ಪನಿಷ್ಮೆಂಟ್ನಿಂದ ಹೊರಗಡೆ ಬಂದು ನ್ಯಾಯ ಒದಗಿಸುವಂಥ ಒಂದು ವ್ಯವಸ್ಥೆ ಕಡೆಗೆ ದೇಶ ಹೊರಗಡೆ ಬರುತ್ತೆ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.